ಇವಾಗ ಕಟ್ ಮನ್ಸ್ ಮಾಡ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಮಿಥಾಲಿ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನಾಗುತ್ತೆ ಅಂತ. ಬಿಕಾಸ್ ಬೇಸಿಕಲಿ ನಾನೊಂದು ವ್ಲಾಗರ್ ಅಲ್ಲ, ಐ ಆಮ್ ಅ ಇನ್ಫ್ಲೂಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್. ಬಟ್ ಬ್ಲಾಗಿಂಗ್ ತುಂಬ ದಿನದಿಂದ ಇತ್ತು, ಯೂಟ್ಯೂಬ್ ಇದೆ ಬಟ್ ಐ ಆಮ್ ನಾಟ್ ಯೂಸಿಂಗ್ ಅಂತ ಅನಿಸಿತ್ತು. ಹಾಗಾಗಿ ಐ ಸ್ಟಾರ್ಟ್ ಓಕೆ ಫೈನ್, ಐ ಥಾಟ್ ಓಕೆ ಫೈನ್ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ಸಂಡೇ ಇವತ್ತು ನನಗೇನು ವರ್ಕ್ ಇಲ್ಲ. ನಾನು ಜಸ್ಟ್ ಒಂದು ಲೇಸಿ ಸಂಡೇ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಐ ಆಮ್ ಸ್ಟಾರ್ಟಿಂಗ್ ದಿಸ್ ವ್ಲಾಗ್. ಸೊ ಬೆಳಗ್ಗೆ ನಂತರ ಯಾರ್ಯಾರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹೇಳ್ಬೇಕಾದ್ರೆ ನಾನು ಏನು ಮೋಟಿವೇಶ್ನಲ್ ಇವಾಗ ಎಷ್ಟೋ ಜನ ಬೆಳಿಗ್ಗೆ ಹೇಳ್ಬೇಕಾದ್ರೆ ಇವತ್ತು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲ ವಿಶ್ ಅಚೀವ್ ದಿಸ್ ಅಂತ ಮೋಟಿವೇಶ್ನಲ್ ಹೇಳ್ತಾರಲ್ವ. ಸೊ ನನಗೆ ಮೋಸ್ಟ್ ಆಫ್ ದ ಡೇ ಮೋಟಿವೇಶನ್ ಏನಂದರೆ ಹೇಳ್ಬೇಕಾದ್ರೆ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ, ಇವಾಗ ಎದ್ದ ತಕ್ಷಣ ಮೊಸರನ್ನ ಮೊಟ್ಟೆ ತಿನ್ನಬೇಕು, ಇಲ್ಲ ಚಿಕನ್ ತಿನ್ನಬೇಕು, ಇಲ್ಲ ಅಲ್ಲಿ ಹೋಗಿ ಅದನ್ನು ತಿನ್ನಬೇಕು, ಆಲ್ವೇಸ್ ತಿನ್ನೋದು ಆಯಿತಾ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಫಸ್ಟ್ ಬಂದಿದ್ದು ಅಮ್ಮ ಆ್ಯಕ್ಚುಲಿ ಚಟ್ನಿ ಪುಡಿ ಕೊಟ್ಟು ಕಳಿಸಿದ್ರು. ಅದು ನಮ್ಮ ಮನೇಲೇ ಮಾಡಿ ಚಟ್ನಿ ಪುಡಿ. ಸೊ ತುಂಬ ದಿನದಿಂದ ನಾನು ತಿಂದೆ ಹಾಗೆ ಇಟ್ಟಿದ್ದೆ. ಹೇಳ್ಬೇಕಾದ್ರೆ ನನಗೆ ಇವತ್ತು ಕ್ರೇವಿಂಗ್ಸು ಮೊಟ್ಟೆ ಮೊಸರನ್ನ ಚಟ್ನಿ ಪುಡಿ ತಿನ್ಬೇಕಂತ, ಅದೇ ಮೋಟಿವೇಶನ್ ಎದ್ದು ಕೂತ್ಕೊಂಡಿದ್ದೀನಿ. ಸೊ ಇವತ್ತು ಜಾಸ್ತಿ ಕೆಲಸ ಅಂತ ಏನೂ ಇಲ್ಲ. ಐ ಹ್ಯಾವ್ ಲಾಟ್ಸ್ ಆಫ್ ಎಡಿಟಿಂಗ್ ಕೆಲಸ ತುಂಬ ಇದೆ. ಅದು ಬಿಟ್ಟರೆ ನಾನು ಇವತ್ತು ಆಲ್ಮೋಸ್ಟ್ ಫ್ರೀನೇ. ಸೊ ಇವತ್ತು ಏನು ಮಾಡ್ತೀನಿ, ಏನೇನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ. ನಾನು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಆಯಿತಾ. ಜಸ್ಟ್ ಬೆಡ್ ಒಂದು ರೆಡಿ ಮಾಡ್ತಾಯಿದ್ದೀನಿ. ಸೊ ಬೆಡ್ ರೆಡಿ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಾತಾಡೋಣ, ಬರ್ತೀನಿ. ಗೈಸ್, ಇದೇ ಆ್ಯಕ್ಚುಲಿ ನಮ್ಮಮ್ಮ ಕೊಟ್ಟಿದ್ದ ಚಟ್ನಿ ಪುಡಿ. ಸಖತ್ ಟೇಸ್ಟ್ ಆಗಿದೆ, ನಂಗೆ ತುಂಬ ಇಷ್ಟ. ಬಟ್ ಇನ್ನೊಂದು, ನೀವು ಏನಾದರೂ ರಿಲೇಟ್ ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ಇದೇ ಚಟ್ನಿ ಪುಡಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಮನೇಲಿ ಇದ್ದಾಗ ಕೊಟ್ಟಾಗ ಇದ್ರ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಚಟ್ನಿ ಪುಡಿನಾ ಅಂತ ಅನ್ಸೋದು. ಬಟ್ ಇವಾಗ ಅದಕ್ಕೇ ನಾನು ತುಂಬ ಕ್ರೇವ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಷ್ಟೋ ಜನಕ್ಕೆ ರಿಲೇಟ್ ಆಗುತ್ತೆ, ನೀವೇನಾದರೂ ಮನೆ ಬಿಟ್ಟು ದೂರ ಇದ್ದೀರಾ ಅಂದರೆ. ಆ್ಯಂಡ್ ಎಷ್ಟೇ KFC ಬರ್ಗರು ಏನೇ ಇರ್ಬೋದು, ನನಗೂ ಇಷ್ಟ, ಹೊರಗಡೆ ಫುಡ್ ತುಂಬ ಇಷ್ಟ ಆಯಿತಾ. ಬಟ್ ಮೊಸರನ್ನ, ಚಟ್ನಿ ಪುಡಿ, ಮೊಟ್ಟೆ, ಸ್ವಲ್ಪ ಉಪ್ಪಿನಕಾಯಿ, ಇದ್ರದ್ದು ಕಾಂಬಿನೇಷನ್ ಇದೆಯಲ್ಲ, ಅಮೃತ. ಇದ್ರ ಮುಂದೆ ಬೇರೆ ಯಾವ ಫುಡ್ಡು ಸರಿಸಾಟಿಲ್ಲ. ಸೊ ಆಯಿತು, ನನಗೆ ಆ್ಯಕ್ಚುಲಿ ಪೀರಿಯಡ್ಸ್ ಆಗಿತ್ತು ಇವತ್ತು, ಪೀರಿಯಡ್ಸ್ 4th ಡೇ. ಸೊ ಹಂಗಾಗಿ 3 ಡೇಸಿಂದ ಫುಲ್ ಕೆಲಸ, ಏನೂ ಮಾಡಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ, ಇನ್ನೂ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಎಲ್ಲ ಹಾಗಂಗೆ ಬಿಟ್ಟಿದೆ. ಸೊ ನಾಳೆಯಿಂದ ಮತ್ತೆ ಜಿಮ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಡಯಟ್ ಸ್ಟಾರ್ಟ್ ಮಾಡಬೇಕು. ಬಾಡಿ ಎಸ್ಪೆಷಲಿ ಹೊಟ್ಟೆ ಸಖತ್ ತಿಂದು ಹೊಟ್ಟೆ ಬಂದಿದೆ, ನನಗೆ ಕಮ್ಮಿ ಮಾಡಬೇಕು. ಸೊ ಎಲ್ಲ ಕಂಪ್ಲೀಟ್ ಲೈಫ್ನ ಇನ್ನೊಂದು ಸತಿ ರೀಸೆಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಮಾತಾಡೋಣ. ಸೊ ಗೈಸ್, ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ ಆಯಿತಾ. ಮತ್ತು ಆಮೇಲೆ ಸಡನ್ನಾಗಿ ಬೇಡ, ಮಲ್ಗಿಬಿಟ್ರೆ ಇನ್ನು ಸಂಜೆ ತನಕ ಇದ್ದೋಳಲ್ಲ ನಾನು. ಸೊ ಬೇಡ, ಏನಾದರೂ ಮಾಡೋಣ ಅನ್ನೋಷ್ಟೊತ್ತಿಗೆ ಸಡನ್ನಾಗಿ ನೆನಪಾಯಿತು, ಇವಾಗ ಬೇಸಿಗೆಗಾಲ ಬೇರೆ ತಾನೆ, ಮಾವಿನ ಹಣ್ಣು ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಸೀಸನಲ್ಲಿ ಮಾವಿನ ಹಣ್ಣು ತಿಂದಿಲ್ಲ ಜಾಸ್ತಿ. ಮೊನ್ನೆ ಒಂದು ಸತಿ ಟೇಸ್ಟ್ ನೋಡೋಕೆ ಹೋದಾಗ ಅಲ್ಲೇ ಅಂಗಡಿಲೇ ಒಂದು ಹಣ್ಣು ತಿಂದಿದೆ, ಅಷ್ಟು ಬಿಟ್ಟರೆ ಇನ್ನು ನಾನು ಏನಂತಾರೆ ಫಾರ್ಮಲಾಗಿ ಮಾವಿನ ಹಣ್ಣು ತಿನ್ನೋದು ಸ್ಟಾರ್ಟ್ ಮಾಡಿಲ್ಲ. ಸೊ ಅಂದ್ಕೊಂಡೆ ಓಕೆ ಫೈನ್. ನನ್ನ ಫ್ರೆಂಡಿನ ಕಾಲ್ ಮಾಡಿಬಿಟ್ಟು ಐ ಥಾಟ್ ಫ್ರೀ ಇದ್ದಾನ ಅಂತ ಕೇಳಿದೆ. ಫ್ರೀ ಇದ್ದೀನಿ ಅಂತ ಹೇಳ್ದೆ, ಬಿಕಾಸ್ ಅವ್ನು ಚೆನ್ನಾಗಿ ಕುಕ್ ಮಾಡ್ತಾನೆ ಆ್ಯಂಡ್ ಐ ಡೋಂಟ್ ಹ್ಯಾವ್ ಬೇಸಿಕ್ ನಾಲೆಡ್ಜ್ ಆಲ್ಸೋ ಅಬೌಟ್ ಕುಕಿಂಗ್. ಸೊ ಹಾಗಾಗಿ ವೀಡಿಯೋ ಫಸ್ಟ್ ವ್ಲಾಗ್ ಬೇರೆ ತುಂಬ ಬೋರಾಗಿ ತೊಗೊಂಡೋಗೋದು ಬೇಡ, ಏನಾದರೂ ಆ್ಯಡಪ್ ಮಾಡೋಣ ಅಂತ ಹೇಳಿಬಿಟ್ಟು ವಿ ಆರ್ ಡೂಯಿಂಗ್ ಅ ಮ್ಯಾಂಗೋ ಐಸ್ ಕ್ರೀಮ್ ಆಯಿತಾ. ಸೊ ಇಲ್ಲಿ ಹತ್ರದಲ್ಲಿ ಮಾವಿನ ಹಣ್ಣು ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ಸಿಕ್ಕಿದ್ರೂ ಸಖತ್ ರೇಟ್ ಹೇಳ್ತಿದ್ದಾರೆ. 300 ರೂಪೀಸು, 270 ರೂಪೀಸ್ ಪರ್ ಕಿಲೋ ಎಲ್ಲ ಹೇಳ್ತಿದ್ದಾರೆ. ಅಷ್ಟು ದುಡ್ಡು ಕೊಟ್ಟರೆ ಚೆನ್ನಾಗಿದ್ರೆ ಓಕೆ, ಬಟ್ ಕೆಲವೊಂದು ಕಡೆ ಹುಳಿ ಇದ್ರೇ ನಂಗೆ ಸಖತ್ ಬೇಜಾರಾಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಅಂದ್ಕೊಂಡೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. 3-4 ದಿನ ಆಗಿತ್ತು ತಲೆ ಸ್ನಾನನೇ ಮಾಡಿರಲಿಲ್ಲ. ಇವತ್ತು ಹೋಗಿ ಫುಲ್ಲು ಆರಾಮಾಗಿ ಸ್ನಾನ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಸೀದಾ ಹೊರಗಡೆ ಹೋಗಿ ಮಾವಿನ ಹಣ್ಣು ತೊಗೊಂಡು ಬರೋಣ. ಸೊ ಐಸ್ ಕ್ರೀಮ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಮ್ಯಾಂಗೋ ಐಸ್ ಕ್ರೀಮ್ ನಾನು ಮಾಡಿಲ್ಲ. ಸೊ ನೋಡೋಣ, ಅವನಿಗೆ ಗೊತ್ತು ಅಂತಿದ್ದಾನೆ, ಏನು ಚೆನ್ನಾಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಹೋಗಿಬಿಟ್ಟು ಮಾವಿನ ಹಣ್ಣು ತೊಗೊಂಡು ಬರೋಣ ಆಯಿತಾ. ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸರಿ. ಸೊ ನಾನು ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀನಿ. ಸೊ ಗೈಸ್, ಇವಾಗ ಜೆಪ್ಟೋ ಮಾಡಿದ್ದೆ, ಸ್ವಲ್ಪ ಐಟಮ್ಸ್ ಬೇಕಿತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕಂತ ಹೇಳ್ಬಿಟ್ಟು. ಸೊ ಓಕೆ, ಅಷ್ಟೊತ್ತಿಗೆ ನನಗೆ ಒಂದು ಕತೆ ಹೇಳಬೇಕಂತ ನೆನಪಾಯ್ತು, ಹಂಗಾಗಿ ಐ ಆನ್ ದ ಕ್ಯಾಮ್ರಾ. ಸೊ ಏನಂದರೆ, ನಾನು ಯೂಶ್ವಲಿ ಓಟ್ಸ್ಗೆ ಸಬ್ಜಾ ಸೀಡ ಇವಾಗಲೂ ಕನ್ಫ್ಯೂಸ್ ಆಗ್ತಿದೆ ನನಗೆ. ಯೂಶ್ವಲಿ ಓಟ್ಸಿಗೆ ನಾನು ಸಬ್ಜಾ ಸೀಡ್ ಹಾಕೊಂಡು ತಿಂತಿದ್ದೀನಿ ಆಯಿತಾ. ನೋನು ಫುಲ್ ಕರೆಕ್ಟಾಗಿ ಹೇಳ್ತೀನಿ. ಚಿಯಾ ಸೀಡು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಸಬ್ಜಾ ಸೀಡು
ಬಾಡಿನ ತಂಪು ಮಾಡೋದಾಯ್ತಾ. ಸೊ ನಾನು ಡೈಲಿ ಓಟ್ಸ್ ತಿಂತೀನಿ ಆಯಿತಾ. ಓಟ್ಸ್ ಅಂದರೆ ಒನ್ ಟೈಮಲ್ಲಂತೂ ನನಗೆ ಓಟ್ಸ್ ಹುಚ್ಚಿಡ್ದಿತ್ತು ಗೈಸ್. ಡೈಲಿ 3-4 ತಿಂತಿದ್ದೆ. ಓಕೆ, ನಾನು ಅದೊಂದು ಬೇರೆ ವ್ಲಾಗಲ್ಲಿ ಮಾಡ್ತೀನಿ, ಬೇರೆ ಇದ್ರಲ್ಲಿ ಹೇಳ್ತೀನಿ ಆಯಿತಾ ಅದ್ರದ್ದು ಓಟ್ಸ್ ಹೆಂಗೆ ಹೆಲ್ದಿ ಓಟ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಕ್ಕ ಟೇಸ್ಟ್ ಆಗಿರುತ್ತೆ, ನೀವು ಮಾಡ್ಕೊತೀನಿ. ಸೊ ಓಕೆ, ಇವಾಗ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ನಾನು ಅವಾಗ ಕೇಳ್ತಿದ್ದೆ, ಅವನ ಆಯಿತಾ ಇವಾಗ ಇದು ಮಾಡೋದು ಐಸ್ ಕ್ರೀಮ್ಗೆ ರೆಸಿಪಿ ಕೊಡ್ತಾ ಇರೋದು. ಸೊ ನಾನು ಕೇಳಿದೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು. ಅವನಂದ ಏನಿಲ್ಲ ಬಿಡು, ಮಿಲ್ಕಿ ಮಿಸ್ಟು ಮತ್ತು ಕ್ರೀಮ್ ಎಲ್ಲ ಬೇಕು, ಅದು ನಾನು ತೊಗೊಂಡು ಬರ್ತೀನಿ, ಸೀಡ್ ಹೆಂಗೋ ನಿಮ್ಮ ಮನೇಲಿ ಇದೆಯಲ್ಲ ಅಂತಂದ. ಅವಾಗ ನಾನಂದೆ ಮನೇಲಿರೋದು ಸಬ್ಜಾ ಸೀಡ್ ಮನೇಲಿದೆ ಕಣೋ ಅಂದಾಗ ಅವಾಗ ಅಂತಿದ್ದಾನೆ, ವಾ ಇದು ಇಷ್ಟು ದಿನ ನೀನು ಸಬ್ಜಾ ಸೀಡ್ ಹಾಕೊಂಡು ತಿಂತಿದ್ಯಾ ಓಟ್ಸು ಅಂತ ಕೇಳ್ದೆ. ನಾನು ಅದಕ್ಕೆ ಹೌದು ಅದೇ ತಾನೇ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡೋದು ಅಂದಾಗ ಅವಾಗ ಅಂತಿದ್ದೆ ನಾನು, ಶಬಾಸ್ ಗ್ರೇಟ್ ಕಣೆ ನೀನು, ಸಬ್ಜಾ ಸೀಡು ವೆಯ್ಟ್ ಲಾಸಿಗೆಲ್ಲ ಬಾಡಿ ತಂಪ್ ಮಾಡುತ್ತೆ, ಚಿಯಾ ಸೀಡ್ ಹೆಲ್ಪ್ ಮಾಡೋದು ನಿಂಗೆ ವೆಯ್ಟ್ ಲಾಸಿಗೆ ಅಂತ ಹೇಳ್ಬಿಟ್ಟು. ಒಂದೇ ನಿಮಿಷ ಗೈಸ್, ರೋಡಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ. ಓಕೆ ಅಂತ ಹೇಳ್ಬಿಟ್ಟು ಹಾಗೆ ಇಷ್ಟು ದಿನದಿಂದ ನಾನು ಸಬ್ಜಾ ಸೀಡ್ ವೆಯ್ಟ್ ಲಾಸ್ ಮಾಡುತ್ತೆ ಅಂತ ಹೇಳಿ, ಬಿಕಾಸ್ ಎರಡೂ ನೀರಿಗೆ ಹಾಕಿದ್ರೆ ವೈಟ್ ಆಗುತ್ತೆ ಆಯಿತಾ. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಅದು ಇದು ಎರಡೂ ಒಂದೇ ಅಂತ ಹೇಳ್ಬಿಟ್ಟು ಡೈಲಿ ಅದನ್ನೇ ತಿಂತಾ ಇದ್ದೀನಿ. ಸೊ ಇವಾಗ ಮತ್ತೆ ಸಬ್ಜಾ ಸೀಡ್ ಹೆಂಗೂ ನಂಗೆ ಖಾಲಿ ಆಗಿದ್ದು, ನಾನು ಹೊಸ ತರಿಸ್ಬೇಕಿತ್ತು. ಸೊ ಇವಾಗ ಕರೆಕ್ಟಾಗಿ ಚಿಯಾ ಸೀಡ್ ಆರ್ಡ್ರ್ ಮಾಡಿದ್ದೀನಿ. ಸನ್ಲೈಟಲ್ಲಿ ವಿಡಿಯೋ ತೆಗೆದ್ರೆ ಸಖತ್ತಾಗಿರುತ್ತಂತೆ, ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಫುಲ್ ಬೆವ್ತು ಸ್ನಾನ ನಾನು. ಓಕೆ, ಸೊ ಅದಾದಮೇಲೆ ಇವಾಗ ನೆಕ್ಸ್ಟ್ ಹೋಗಿ ಮ್ಯಾಂಗೋ ತೊಗೋಬೇಕು. ಮ್ಯಾಂಗೋ ತೊಗೊಂಡು ಬಂದು ನನ್ನ ಫ್ರೆಂಡನ್ನ ಪಿಕ್ ಮಾಡಿ ಸೀದಾ ವಿ ಆರ್ ಡೂಯಿಂಗ್ ಐಸ್ ಕ್ರೀಮ್. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಲೆಟ್ಸ್ ಸಿ. ಆ್ಯಂಡ್ ಫಿಟ್ನೆಸ್ ನಾನು ಹೇಳೋನಲ್ಲ ಗೈಸ್, ಮಧ್ಯಾಹ್ನ ನಾನು ಊಟ ಮಾಡಿರೋದಷ್ಟೇ. ಅದಾದಮೇಲೆ ನಾನು ಏನೂ ತಿಂದಿಲ್ಲ, ಜಂಕ್ ಏನೂ ತಿಂದಿಲ್ಲ, ಒಂದಷ್ಟು 2 ಲೀಟ್ರ್ ನೀರು ಕುಡ್ದಿದ್ದೀನಿ ಅಷ್ಟೇ. ಇಷ್ಟೋ ತನಕ ಡಯಟ್ ಕರೆಕ್ಟಾಗಿ ಹೋಗ್ತಿದೆ. ಐಸ್ ಕ್ರೀಮು ಅಷ್ಟೇ, ಅವ್ನು ಬೇಕಾದ್ರೆ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡು ತಿನ್ನಲಿ, ನಾನು ಸ್ವಲ್ಪನೇ ತಿನ್ನೋದು, ಅದನ್ನು ಲಿಮಿಟಲ್ಲಿದ್ದೀನಿ. ಸೊ ನೋಡೋಣ, ಐಟಮ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾವಿನ ಹಣ್ಣು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹುಡುಕ್ಬೇಕು ಹೋಗಿ, ಎಲ್ಲಿ ಒಳ್ಳೆ ಕಾಸ್ಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ. ಸೊ ಗೈಸ್ ಜೆಪ್ಟೋ ಬಂತು, ಏನಿಲ್ಲ ಹಾಲು, ಚಿಯಾ ಸೀಡ್, ಸಬ್ಜಾ ಸೀಡ್ ಮತ್ತೆ ಕನ್ಫ್ಯೂಸ್ ಆಗ್ತಿದೆ, ಚಿಯಾ ಸೀಡು, ಆಮೇಲೆ ಫ್ರೆಶ್ ಕ್ರೀಮ್ ಆರ್ಡ್ರ್ ಮಾಡಿದ್ದೆ, ಅಮೂಲ್ ಅವ್ರದ್ದು ಆರ್ಡ್ರ್ ಮಾಡಿದ್ದೆ, ಮಿಲ್ಕಿ ಮಿಸ್ ಬೇಕಿತ್ತು ಬಟ್ ಸಿಗಲಿಲ್ಲ. ಆಮೇಲೆ ಪೀನಟ್ ಬಟರ್ ಆರ್ಡ್ರ್ ಮಾಡಿದ್ದೀನಿ. ಆ್ಯಕ್ಚುಲಿ ಯೂಶಲಿ ನಾನು 2.5 ಕಿಲೋ ತೊಗೋತೀನಿ ಪೀನಟ್ ಬಟ್ರು, ಬಟ್ ಐ ಡೋಂಟ್ ನೋ ಇವಾಗ ಜೆಪ್ಟೋಲೆಲ್ಲ ಸ್ಟಾಕೇ ಇಲ್ಲ, ಅಮೆಝಾನು ಇಲ್ಲ, ಇವ್ರದ್ದು ವೆಬ್ಸೈಟಿಂದ ತರಿಸ್ಬೇಕು. ಸ್ವಿಗ್ಗಿಲಿದೆ ಬಟ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಆಯಿತಾ. ವೆನ್ ಇಟ್ ಅಮೆಝಾನಲ್ಲಿ ನಮ್ಗೆ ಕಮ್ಮಿಗೆ ಸಿಗ್ತಿದೆ. ಸೊ ಹಂಗಾಗಿ ಆರ್ಡ್ರ್ ಮಾಡಬೇಕು. ಇವಾಗ ಸದ್ಯಕ್ಕೆ ಆರ್ಡ್ರ್ ಮಾಡಿದ್ದೀನಿ 1/2 ಕಿಲೋದು. ಇವಾಗ ನೆಕ್ಸ್ಟು ಮ್ಯಾಂಗೋ ತೊಗೊಳಕ್ಕೆ ಹೋಗೋಣ ಬನ್ನಿ ಗೈಸ್. ಇವಾಗ ಹೊರಟ್ವಿ. ನಾನು ತುಂಬ ದಿನದಿಂದ ನನಗೆ ಒಣ್ಮೀನು ತಿನ್ಬೇಕಂತ ಆಸೆ ಗೈಸ್. ಊರಿಂದ ತೊಗೊಂಡು ಬಂದಿದ್ದು ನಾವು, ಫುಲ್ ಖಾಲಿ ಆಗಿದೆ. ಇಲ್ಲಿ 2-3 ಕಡೆ ಕೇಳಿದೆ, ನನಗೆ ಬೇಕಾಗಿರೋ ಮೀನು ನಂಗೆ ಸಿಗ್ತಾ ಇಲ್ಲ ಆಯಿತಾ. ಒಣ್ಮೀನು ಅಂದರೆ ಗೊತ್ತಲ್ವ, ಡ್ರೈ ಫಿಶ್, ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ದಿರೋರ್ಗೆ ಹೇಳ್ತಿರೋದು. ಸೊ ಅದಾದಮೇಲೆ ನನಗೆ ಇವಾಗ 1 ವಾರದಿಂದ ಹೊಸ ಕ್ರೇವಿಂಗ್ಸು, ಪೀರಿಯಡ್ ಕ್ರೇವಿಂಗ್ಸ್ ಏನೋ ಗೊತ್ತಿಲ್ಲ, ಹಲಸಿನ ಹಣ್ಣು ತಿನ್ನೋ ಆಸೆ. ಹಲಸಿನ ಹಣ್ಣು ಏನು ರೇಟ್ ಆಗಿದೆ ಗೈಸ್, ಒಂದು ಹಣ್ಣಿಗೆ 600 ರೂಪಾಯಿ ಹೇಳ್ತಿದ್ದಾರೆ. ಐ ವಾಸ್ ಲೈಕ್ ಓಕೆ ಫೈನ್, 600 ರೂಪಾಯಿ ಕೊಟ್ಟರು ಅಟ್ಲೀಸ್ಟ್ ಚೆನ್ನಾಗಿರೋ ಹಣ್ಣು ಸಿಗುತ್ತಾ, ಇಲ್ಲ ನನಗೆ ಇಲ್ಲಿ ಸಿಗ್ತಿರೋದೆಲ್ಲ ಇಲ್ಲ ಏಟ್ ಆಗಿರೋದು, ಇಲ್ಲ ಒಳಗಡೆ ನೀರು ಹೋಗಿರೋದು, ಮಳೆ ಬೇರೆ ಬಂದಿದ್ದೆಲ್ಲ, ನನಗೆ ಬೇರೆ ಭಯ, ಫುಲ್ ನೀರು ಹೋಗಿದ್ರೆ ಸುಮ್ಮನೆ ತೊಗೊಂಡು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಂದು ಕ್ರೇವಿಂಗ್ಸಲ್ಲಿ ಹಲಸಿನ ಹಣ್ಣು, ಒಣ್ಮೀನು 2 ಉಳ್ಕೊಂಡಿದೆ. ಇವತ್ತು ನೋಡೋಣ. ಇವಾಗ ನಾನು ಅದೇ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲರೂ ಒಣ್ಮೀನು ಸಿಕ್ಕಿದ್ರೆ ನಾನು ಖಂಡಿತ ತೊಗೊಳ್ತೀನಿ, ಅಮ್ಮಂಗೆ ಕಾಲ್ ಮಾಡಿ ಕೇಳೇ ತೊಗೊಳ್ತೀನಿ. ಹಲಸಿನ ಹಣ್ಣು ಸಿಕ್ಕಿದ್ರೆ ತಗೋತೀನಿ. ಬಟ್ 600 ರೂಪಾಯಿ ಒಂದು ಹಲಸಿನ ಹಣ್ಣಿಗೆ ಕೊಡೋದಂದ್ರೆ ಹೊಟ್ಟೆ ಉರಿಯುತ್ತೆ. ಊರಲ್ಲಿ ಹಂಗೆ ಕೆಳಗೆ ಬಿದ್ದು ಒದ್ದಾಡ್ತಿರ್ಬೇಕಾರೆ ಅದ್ರದ್ದು ಬೆಲೆ ಗೊತ್ತಿರಲ್ಲ, ನಾವು ತಿಂತಾ ಇರಲಿಲ್ಲ. ದಟ್ಸ್ ಪಪ್ಪಾಯ, ಬೆಲೆ ಗೊತ್ತಿರಲಿಲ್ಲ, ಇವಾಗ ಬೆಲೆ ಗೊತ್ತಾಗ್ತಾ ಇದೆ. ಮಾವಿನ ಹಣ್ಣು ಇಲ್ಲಿದೆ ಗಾಯಸ್, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, ಸೊ ನೋಡೋಣ. ಇದು ಒಂದು ಮಾರ್ಕೆಟ್ ಥರ ಆಯಿತಾ, ಇಲ್ಲಿ ಮಾವಿನ ಹಣ್ಣು ಇರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಬೆಳಿಗ್ಗೆ ಬಂದರೆ ತುಂಬ ಐಟಮ್ಸ್ ಇರುತ್ತೆ. ಇವಾಗ ನಂಗೆ ಗೊತ್ತಿಲ್ಲ, ಇಷ್ಟೊತ್ತಿಗೆ ನಾನು ಫಸ್ಟ್ ಟೈಮ್ ಬಂದಿರೋದು. ಇನ್ನೇ ನಾವು ಹೋಗಿ ನೋಡೋಣ ಆಯಿತಾ. ನನಗೆ ಏನಾದ್ರು ಚೆನ್ನಾಗಿದ್ದು ನನ್ನ ಬಜೆಟಲ್ಲಿ ಸಿಕ್ಕಿದ್ರೆ ಪಕ್ಕ ನಾನು ತೊಗೊಳ್ತೀನಿ. ಮಾವಿನ ಹಣ್ಣು ಬೇರೆ ಆಪ್ಷನ್ ಇಲ್ಲ, ತೊಗೊಳ್ಳೇಬೇಕು. ಮಾವಿನ ಹಣ್ಣು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಇನ್ನೊಂದು 2 ವಾರಕ್ಕೆ ಫುಲ್ ಬಾಕ್ಸ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ. ಸ್ವೀಟ್ ಇದೆ ಗೈಸ್. ಮಾವಿನ ಹಣ್ಣು ತೊಗೊಂಡೆ, 120 ರೂಪೀಸ್ ಹೇಳಿದ್ರು ಕಿಲೋ. ಅವ್ರದ್ದು ಮಾತಾಡಿ ಕಮ್ಮಿ ಮಾಡಿ ಲಾಸ್ಟಿಗೆ 300 ರೂಪೀಸ್ನ ಪೇ ಮಾಡಿದೆ. ಸೊ 3 ಕಿಲೋ ತೊಗೊಂಡಿದ್ವಿ. 3 ಕಿಲೋ ಮಾವಿನ ಹಣ್ಣು ತೊಗೊಂಡಿದ್ವಿ. ಅದು ಆ್ಯಕ್ಚುಲಿ ದೊಡ್ಡ ಹಣ್ಣು ಬೇಕಿತ್ತಂತೆ, ಬಟ್ ಇದು ಚಿಕ್ಕದಾಗಿತ್ತಲ್ಲ, ಹಾಗೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನೋಡಿದ್ರೆ ಫೋನ್ ಮಾಡ್ತಾರೆ, ಹಿಂಗೆ ತಿನ್ನು ಅಂತ. ನಮ್ಮಮ್ಮನ ಹತ್ರ ಇಲ್ಲಿ ಡೇಟಲ್ಲಿ ತಿನ್ನೋರು ಅಂತ.
ಅಷ್ಟೇ. ಐ ಡೋಂಟ್ ನೋ ಗೈಸ್, ನಂಗೆ ಮಾವಿನ ಹಣ್ಣು ತುಂಬ ಇಷ್ಟ. ನಾನು ಚಿಕ್ಕಕ್ಕಿದ್ದಂಗೆ ನಂಗೆ ಮಾವಿನ ಹಣ್ಣು ಅಂದರೆ ಪಂಚ ಪ್ರಾಣ. ನಾನು ಒಂದು ಸತಿ ಕೂತ್ಕೊಂಡೆ ನಾನು ಒಂದೊಂದುವರೆ ಕೆ ಜಿ ಈ ಸೈಜ್ ಎಲ್ಲ ಹಣ್ಣು ಒಂದೊಂದುವರೆ ಕೆ ಜಿ ಆರಾಮಾಗಿ ತಿಂದು ಖಾಲಿ ಮಾಡ್ತೀನಿ. ಆಮೇಲೆ ಒಣ್ಮೀನು ನೋಡೋಕೆ ಹೋದ್ವಿ. ಅವರು ಲಾಸ್ಟ್ ಸತಿ ನನಗೆ 120 ರೂಪೀಸ್ ಹೇಳಿದ್ರು ಆಯಿತಾ. ಇವತ್ತು 150 ರೂಪೀಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲೇ ಅದ್ರಲ್ಲಿ ಫ್ಲೆಶೇ ಇಲ್ಲ, ಬರೀ ಮುಳ್ಳಿದೆ. ನಂಗೆ ಆ ಥರ ಇಷ್ಟ ಆಗಲ್ಲ, ನಂಗೆ ಮಾಂಸ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಇಲ್ಲಿಲ್ಲ. ನೆಕ್ಸ್ಟು ಇನ್ನು ಏನು ಕೆಲಸ ಇದೆ, ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಐಟಮ್ಸ್ ಎಲ್ಲ ನಾನು ನೆನ್ನೆ ತಂದುಬಿಟ್ಟಿದ್ದೆ ವರ್ಕ್ ಮುಗಿಸ್ಕೊಂಡು ಬರಬೇಕಾದ್ರೆ. ಇವಾಗ ಸೀದಾ ಮನೆಗೆ ಹೋಗೋದು ಅಷ್ಟೇ. ಇಲ್ಲೆಲ್ಲಿ ಈಗ ನಾನು ಸುತ್ತಕ್ಕೆ ಹೋದ್ರೆ ನನ್ನ ಕಡೆಗೆ ಬೇಕ್ರಿಗೆ ಹೋಗೋದು, ಪಪ್ಸ್ ತಿನ್ನೋದು, ಆಮೇಲೆ ಜ್ಯೂಸ್ ಕುಡಿಯೋದು, ಚಿಪ್ಸ್ ತಿನ್ನೋದೆಲ್ಲ ಮಾಡ್ತೀನಿ. ಸೊ ಹಿಂಗೇನೋ ಅಂತಾರಲ್ಲ, ಕುದುರೆಗೆ ಹಿಂಗೆ ಕರ್ಕೊಂಡು ಹೋಗ್ತಾರದು, ಆ ಥರ ಹಿಂಗೆ ಬಂದೆ, ಮಾವಿನ ತಗೊಂಡೆ, ನನ್ನ ಫ್ರೆಂಡ್ನ ಪಿಕ್ ಮಾಡಿದೆ. ಈಗ ಸೀದಾ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ಮಾಡೋಣ. ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಬೇರೆ ವಾಟ್ ಎಲ್ಸ್ ಈಸ್ ನೀಡೆಡ್? ಮಿಲ್ಕ್ ಐ ಟುಕ್, ಫ್ರೆಶ್ ಕ್ರೀಮು, ಚಿಯಾ ಸೀಡ್ ಐ ಟುಕ್, ಮ್ಯಾಂಗೋ ಇಸ್ ಸರ್, ಎನಿಥಿಂಗ್ ಎಲ್ಸ್ ಈಸ್ ನೀಡೆಡ್? ನೋ. ಓಕೆ, ಅಷ್ಟೇ ಗೈಸ್. ಇವಾಗ ಸೀದಾ ಮನೆಗೆ ಹೋಗೋದು, ಐಸ್ ಕ್ರೀಮ್ ಮಾಡೋದು. ಐಸ್ ಕ್ರೀಮ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಾವಿನ ಹಣ್ಣು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಐ ಈಟ್ ಆ್ಯಂಡ್ ಟೇಸ್ಟ್ ಆಯ್ತಾ. ಎಲ್ಲ ಚೆನ್ನಾಗಿದ್ಮೇಲೆ ವಿಲ್ ಸ್ಟಾರ್ಟ್ ಐಸ್ ಕ್ರೀಮ್. ಓಕೆ, ದೆನ್ ಹೀಸ್ ಆಲ್ಸೋ ಮೈ ಜಿಮ್ ಕೋಚ್ ಗೈಸ್. ಸೊ ಕಂಡೀಷನ್ ದೊಡ್ಡ ಬಿಡ್ತಿದ್ದಾರೆ ಹಿಂದ್ಗಡೆದ, ತಿನ್ನು ಎಮ್ಮೆ ತಿನ್ನಂಗೆ ತಿಂತಿ, ಆಮೇಲೆ ಜಿಮ್ಮಿಗೆ ಬಂದ್ಬಿಟ್ಟು ನಾನು ಚೆನ್ನಾಗಿಲ್ಲ ಅಂತ ಬೈತೀಯ ಅಂತ ಹೇಳ್ಬಿಟ್ಟು. ಸೊ ಆಯ್ತು, ಮನೆಗೆ ಹೋಗೋಣ. ಓಕೆ, ಮಾತಾಡ್ತಾ ಬಿಟ್ರೆ ಸರ್ ಹಿಂಗೆ ಮಾತಾಡ್ತಾನೆ ಇರ್ತೀನಿ. ದಿಸ್ ಇಸ್ ಮೈ ವೀಕ್ನೆಸ್. ಓಕೆ, ಸ್ವಲ್ಪ ಬ್ಲಾಗ್ ಶಾರ್ಟ್ ಆಗಿ ಇಡ್ಬೇಕಾದ್ರೆ ನನಗೆ ಮಾತಾಡಕ್ಕೆ ನಂಗೆ ಎಂಟರ್ಟೈನಿಂಗ್ ಅನ್ಸುತ್ತೆ, ನಿಮಗೆ ಬೋರ್ ಹೊಡಿಬಾರ್ದಲ್ಲ, ಹಾಗಾಗಿ. ಸರಿ ಬನ್ನಿ ಮನೆ ಹೋಗೋಣ, ಆಮೇಲೆ ಮಾತಾಡೋಣ ಗೈಸ್. ಬಿಕಾಸ್ ಆಫ್ ಪೀರಿಯಡ್ಸ್ ಅಲ್ಲ, ಫೇಸಲ್ಲಿ ಫುಲ್ಲು ಪಿಂಪಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲ, ಫುಲ್ಲು. ನಾನು ಈ ಸತಿ ಏನು ಓಪನ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾನು ಓಪನ್ ಮಾಡ್ತೀನ, ಅದಾದ್ಮೇಲೆ ನನ್ನ ಕೈ ಸುಮ್ಮನೆ ಇರಲ್ಲ. ಆಮೇಲೆ ಎಲ್ಲ ಪಿಂಪಲ್ ಓಪನ್ ಮಾಡಿ ಮುಖ ಫುಲ್ಲು ಕಾಲೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಸ್ಟಾರ್ಟ್ ರಿಗ್ರೆಟಿಂಗ್, ಅಯ್ಯೋ ಬೇಕಿತ್ತ ನನಗಿದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಹಾಗೆ ಬಿಟ್ಟಿದ್ದೀನಿ. ಬಟ್ ಸ್ಕಿನ್ ಸ್ವಲ್ಪ ವರ್ಸ್ ಆಗಿದೆ. ಆ್ಯಂಡ್ ನಾನು ಅಷ್ಟು ಅನ್ಹೆಲ್ದಿ ತಿಂತಾ ಇಲ್ಲ. ಇವಾಗ ನಾನು ತಿಂತಿರೋ ಸಾಂಗ್ ಅಂದರೆ ಹ್ಯಾಪಿಡೆಂಟ್ ಅಷ್ಟೇ. ಹ್ಯಾಪಿಡೆಂಟ್ ಮಾತ್ರ ಹ್ಯಾಪಿಡೆಂಟ್ ಅಡಿಕ್ಷನ್ ಆಗಿದೆ ಈಗ ಬರ್ತಾ. ಮೊನ್ನೆ ಒಂದು ಬಾಕ್ಸ್ ಹ್ಯಾಪಿಡೆಂಟ್ ತಂದಿಟ್ಟಿದ್ದೆ, ಆಲ್ಮೋಸ್ಟ್ 1 ವೀಕ್ ಆಯ್ತು ಅಷ್ಟೇ. ಆಲ್ರೆಡಿ ಫುಲ್ 1 ಬಾಕ್ಸ್ ಹ್ಯಾಪಿಡೆಂಟ್ ಖಾಲಿ. ಸೊ ಇವಾಗ ಅದು ಖಾಲಿ ಆದ್ಮೇಲೆ ನಮ್ ನಾಟ್ ಟೇಕಿಂಗ್. ನಾನು ಹೇಳ್ದಲ್ಲ, ನಾನು ಇವತ್ತಿಂದ ಸ್ವಲ್ಪ ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಶುಗರ್ ಕಟ್ ಮಾಡಬೇಕು. ಅದು ಆ್ಯಕ್ಚುಲಿ ಶುಗರ್ ಫ್ರೀ ಓನ್ಲಿ. ನೋ, ಅವ್ನು ತಲೆ ತರ್ಸ್ಕೊತಿದ್ದೆ. ಇವಳು ಹಿಂಗೆ ವಾರಕ್ಕೊಂದು 10 ಸತಿ ಡಯಟ್ ಅಂದ್ಲಿ, ಎಮ್ಮೆ ತಿಂದಂಗೆ ತಿಂತ ಅಂತ. ಬಟ್ ನೋ, ಈ ಸತಿ ಡಯಟ್ ಪಕ್ಕಾ ಡಯಟ್ ಕೋಚ್, ಸ್ಟ್ರಿಕ್ಟ್ ಡಯಟ್ ಐಮ್ ಡೂಯಿಂಗ್ ಕೋಚ್. ಆಯ್ತಾ. ಸೊ ಅಷ್ಟೇ ಗೈಸ್. ಹಾಗಾಗಿ ಹ್ಯಾಪಿಡೆಂಟ್ ಇವಾಗ ನಾನು ಮತ್ತೆ ತಗೊಳ್ಳಲ್ಲ. ಇದೇ ಗೈಸ್, ಇನ್ನು ಮನೇಲಿ ಒಂದು 10-15 ಇದೆ. ಬಟ್ ಪಕ್ಕಾ ಐ ಆಮ್ ನಾಟ್ ಈಟಿಂಗ್. ಡಯಟ್ ಅಂದ್ರೆ ಡಯಟ್, ಸ್ಟ್ರಿಕ್ಟ್ ಡಯಟ್. ಎಂಥ ಶೆಕೆ ಗೈಸು ಬೆಂಗಳೂರಲ್ಲಿ. ಓ ಮೈ ಗಾಡ್, ತಡ್ಕೊಳಕ್ಕಾಗ್ತಿಲ್ಲ ಶೆಕೆನ. ಇವಾಗಿನ ಸ್ನಾನ ಮಾಡ್ಕೊಂಡು ಬಂದಿನಿ, ಆಲ್ರೆಡಿ ಫುಲ್ ಬಿಟ್ಟಿದ್ದೀನಿ. ನೀನು ಯು ಲರ್ನ್ ಕನ್ನಡ ಫಸ್ಟ್. ಓಕೆ, ಐ ಟೀಚ್ ಯು ಕನ್ನಡ. எனக்கு கன்னடா வந்து அண்டர்ஸ்டாண்ட் பண்ணிப்பேன், ஆனா நான் பேச வரேன். வாட் கேன் ஐ டு? ನಾಟ್ ಲೈಕ್ ದಟ್. ಕನ್ನಡ ಅರ್ಥ ಆಗುತ್ತೆ, ಮಾತಾಡಕ್ ಬರಲ್ಲ. ಮಾತಾಡತ್ತಗ ಬರಲ್ಲ. ಕನ್ನಡ ಅರ್ಥ ಆಗುತ್ತೆ, ಕನ್ನಡ ಅರ್ಥ ಆಗುತ್ತೆ, ಮಾತಾಡ ಬರಲ್ಲ. ವೆರಿ ಗುಡ್. ಮಾತಾಡಕ್ ಬರಲ್ಲ, ಬಟ್ ಐ ಟೀಚ್ ಯು ಗೈಸ್. 1 ವಾರ ಆಯ್ತು ನನ್ನ ಗಾಡಿ ಹಾಳಾಗಿ. ಟೋಮಿ ಒಂದು ಪ್ರಮೋಷನ್ ಶೂಟ್ಗೆ ಹೋಗಿದ್ವಿ ಆಯಿತಾ. ಪ್ರಮೋಷನ್ ಶೂಟ್ಗೆ ಹೋಗಿ ಹೊಸೂರು ರೋಡ್ ಹತ್ರ ಹೋಗಿದ್ವಿ. ಆಲ್ಮೋಸ್ಟ್ ಮನೆಯಿಂದ ತುಂಬ ದೂರ ಆಯ್ತಾಯ್ತಾ. ಹೊಸೂರು ಹತ್ರ ಹೋಗಿ ಪ್ರಮೋಷನ್ ಶೂಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಏನಾಯಿತು, ಎಲ್ಲೂ ತಾಗಿಲ್ಲ. ಸಡನ್ನಾಗಿ ಆಯಿಲ್ ಲೀಕೇಜ್ ಸ್ಟಾರ್ಟ್ ಆಯಿತು. ಗಾಡಿ ಆನ್ ಆಗ್ತಾ ಇಲ್ಲ. ಆಗಿಂದ ಕರೆಕ್ಟ್ 2 ದಿನ ಮುಂಚೆ ನನ್ನ ಸ್ಟಾರ್ಟರ್ ಹೋಗ್ಬಿಟ್ಟಿದ್ದು ಗಾಡಿದು, ಅದನ್ನು ಚೇಂಜ್ ಮಾಡಿಸಿದ್ದೆ. ದೆನ್ ನಾನು ನನ್ನ ಅಣ್ಣನ ಹತ್ರನೇ ಕೊಡೋದು ಗಾಡಿಗೆ. ಅವ್ರು ಕಾಲ್ ಮಾಡಿ ಹೇಳಿದೆ, ಅಣ್ಣ ಗಾಡಿ ಈ ಥರ ಸ್ಟಾರ್ಟ್ ಆಗ್ತಿಲ್ಲ, ತುಂಬ ಕೊಯ್ ಅಂತ ಸೌಂಡ್ ಬಂದು ಆನ್ ಆಗುತ್ತೆ, ಮತ್ತೆ ಸಡನ್ನಾಗಿ ಆಫ್ ಆಗುತ್ತೆ. ಆಮೇಲೆ ಅಲ್ಲಿಂದ ಪ್ರಮೋಷನ್ ಮುಗಿಸ್ಕೊಂಡು ವಾಪಸ್ಸು ಅಲ್ಲೇ ಇಟ್ಟು ಕ್ಯಾಬಿಗೆ ಬಂದ್ಬಿಡೋಣ ಅಂತ ಯೋಚನೆ ಮಾಡಿದ್ದಾಗಿತ್ತು. ಮತ್ತು ಹೆಂಗೆ ನಿಲ್ಲಿಸ್ಬಾರ್ದು, ತುಂಬ ದೂರ, ಸೇಫ್ಟಿ ಇರ್ತದಲ್ಲ ಅಂತ ಹೇಳಿಬಿಟ್ಟು ಗಾಡಿನ ಹಾಗೇನೆ ತೊಗೊಂಡು ಏನಾಯಿತು, ಇಂಜಿನ್ ಫುಲ್ ಹೀಟ್ ಆಗಿದ್ದಲ್ಲ, ಇಂಜಿನು ಜಾಮ್ ಆಗಿಬಿಟ್ಟಿದೆ. ಅಂದರೆ ಇಂಜಿನ್ ತಿರುಗ್ತಾ ಇಲ್ಲ. ಆಮೇಲೆ ಅಲ್ಲೊಬ್ರು ಮೆಕ್ಯಾನಿಕ್ಗೆ ಕಾಲ್ ಮಾಡಿ, ಅವತ್ತು ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕಾರ್ಡಿಯೋ ನಂದು ಸ್ಟೆಪ್ಸ್ ಎಲ್ಲ ಕಂಪ್ಲೀಟು. ಅಂದರೆ ತುಂಬ ಜನ ಪಾಪ ಹೆಲ್ಪ್ ಮಾಡಿದ್ರೆ ಅವತ್ತು ರೋಡಲ್ಲಿ ಹೋಗ್ಬೇಕಾದ್ರೆ. ನಾನು ಅದು ವೀಡಿಯೋ ತೊಗೊಬೇಕಿತ್ತು. ಒಂದು 8-9 ಜನ ಬಂದು ಫುಲ್ ಪ್ರೆಷರಲ್ಲಿ ತಳ್ಳಿದ್ರೆ, ಫುಲ್ ಸ್ಪೀಡಾಗಿ ತಳ್ಳಿದ್ರೆ ಮಾತ್ರ ಗಾಡಿ ಆನ್ ಆಗುತ್ತೆ. ಗಾಡಿ ಆನ್ ಆಗಿ ಒಂದು ಸ್ವಲ್ಪ ದೂರ ಹೋಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಗಾಡಿ ಇಂಜಿನ್ ಸ್ವಲ್ಪ ಹೀಟ್ ಆದ ತಕ್ಷಣ ಮತ್ತೆ ಗಾಡಿ ಆಫ್ ಆಗ್ತಾ ಇದೆ. ಸ್ವಲ್ಪ ಕಷ್ಟಪಟ್ಟಿಲ್ಲ ಗೈಸ್. ಲಾಸ್ಟಿಗೆ ಬೇರೆ ಆಪ್ಷನ್ ಇಲ್ಲದೆ ಗಾಡಿ ಟೋ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾಯಿತು. ಆವಾಗ ನನಗೆ ಗಾಡಿ ರಿಪೇರ್ ಮಾಡೋಣ ಜಾತ್ರೆ ಅವ್ರ ಊರಲ್ಲಿ ಅಂತ ಹೇಳ್ಬಿಟ್ಟು ಫುಲ್ ಬಿಸಿ ಇದ್ರೆ ಆಯಿತಾ. ಸೊ ಅವರು ಬರಲಿಲ್ಲ ಕಡೆಗೆ.
ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಗಾಡಿ ಇಲ್ಲದೆ. ಫೈನಲಿ ಇವತ್ತು ಅವ್ರು ಜಾತ್ರೆ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ರಿಪೇರ್ ಮಾಡ್ತಿದ್ದಾರೆ. ಫುಲ್ಲು ಆಯಿಲ್ಲು ಬೇರೆ ಲೀಕೇಜ್ ಸ್ಟಾರ್ಟ್ ಆಗಿದ್ದು. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ಈಗ ಅಣ್ಣ ನೋಡೇ ಹೇಳಬೇಕು. ಅಲ್ಲಿ ನಾವು ಆ್ಯಕ್ಚುಲಿ ಒಂದು 2 ಲೀಟ್ರ್ ಆಯಿಲ್ ಟಾಪ್ ಅಪ್ ಮಾಡಿದ್ವಿ. ಮಾಡಿ ತೊಗೊಂಡು ಬಂದು ಗಾಡೀಲಿ ನಿಲ್ಲಿಸಿದಾಗಿತ್ತು. ಪೂರಾ ಆಯಿಲ್ ಇವಾಗ ಇಲ್ಲೇ ಹೋಗಿದೆ. ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು. ಗಾಡಿ ಇಲ್ಲ ಅಂದರೆ ತುಂಬ ಕಷ್ಟ. ಹಾಯ್ ಗೈಸ್, ಐ ಆಮ್ ಬ್ಯಾಕ್. ಸೊ ಫೈನಲಿ ಮಾವಿನ ಹಣ್ಣು ತೊಗೊಂಡು ಬಂದೆ. ಇವಾಗ ಐಸ್ ಕ್ರೀಮ್ ಮಾಡೋಣ. ಗೈಸ್ ಗಾಡಿದು ಕತೆ ಹೇಳ್ತಾ ಇದ್ದೆ ಅಲ್ವಾ, ಆವಾಗಲೇ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಗುಡ್ ನ್ಯೂಸ್ ಗೈಸ್, ನನ್ನ ಗಾಡಿದು ಇಂಜಿನ್ ಸೀಸ್ ಆಗಿದೆ. ಸೊ ನನಗೆ ಅಳಬೇಕಾ ನಗಬೇಕಾ ಏನೂ ಗೊತ್ತಾಗ್ತಾಯಿಲ್ಲ. ನನ್ನ ಟೈಮೇ ಸರಿಯಿಲ್ಲ. ಬಟ್ ಇಟ್ಸ್ ಓಕೆ, ನಾನು ಸ್ವಲ್ಪ ಪಾಸಿಟಿವ್ ಆಗೇ ತಗೋತಿದ್ದೀನಿ. ಬಿಕಾಸ್ ಇವಾಗ ನಾನು ಬೇಜಾರು ಮಾಡ್ಕೊಂಡು ಏನೂ ಉಪಯೋಗ ಇಲ್ಲ. ಅದನ್ನು ಇವಾಗ ರೆಡಿ ಮಾಡಿಸೋದಲ್ಲ, ಏನು ಮಾಡೋದು ಅಂತ ಐ ಆಮ್ ಪ್ಲ್ಯಾನಿಂಗ್. ಇನ್ನು ಐ ಆಮ್ ಥಿಂಕಿಂಗ್, ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಅಮ್ಮನ ಹತ್ರ ಮಾತಾಡಿದೆ, ಪಪ್ಪನ ಹತ್ರ ಏನೂ ಮಾತಾಡಿಲ್ಲ, ಮಾತಾಡಬೇಕು. ಸೊ ಗಾಡಿ ಕತೆ ಹಾಗಾಯಿತು. ಅಣ್ಣ ಹೇಳಿ ಹೋದರು, ಈ ಥರ ಆಗಿದೆ, ನೀವು ನೋಡಿ ಏನು ಸರಿ ಮಾಡಿಸ್ಬೇಕಂದ್ರೆ ಸರಿ ಮಾಡಿಬಿಡೋಣ. ಬಟ್ ಸರಿ ಮಾಡೋದಕ್ಕಿಂತ ಇಟ್ಸ್ ಬೆಟರ್ ಟು ಸೆಲ್ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಅಂದರೆ ಅಣ್ಣ ಮೀನ್ಸ್ ರಿಪೇರ್ ಮಾಡೋಕ್ಕೆ ಬಂದಿದ್ದಾರಲ್ಲ ಅವರು, ಮೆಕ್ಯಾನಿಕ್ ಅಣ್ಣ. ಸೊ ಗೊತ್ತಿಲ್ಲ, ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಅಮ್ಮಂಗೆ ಫೋನ್ ಮಾಡಿ ಮಾತಾಡಿ, ಮನೆಗೆಲ್ಲ ಫೋನ್ ಮಾಡಿ ಮಾತಾಡಿ ಮುಗಿಸೋಷ್ಟೊತ್ತಿಗೆ ಇವಾಗ ಟೈಮು 7 ಕಾಲ ಆಯಿತು. ಇನ್ನಾದರೂ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ, ಬಿಸಿಲಲ್ಲಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದು. ಇಷ್ಟೊಂದು ಆಯಿತು. ಓಕೆ, ಸೊ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಶೆಫ್ ಕರೆಕ್ಟಾಗಿ ಎತ್ತಿಟ್ಟಿಲ್ವಾ ನೀವು? ಎಲ್ಲಿದೆ ಮಿಲ್ಕಿ ಮಿಸ್ಟ್ ಎಲ್ಲ ಎಲ್ಲಿದೆ? ತೊಗೊಂಡ್ಬನ್ನಿ. ಸಾರಿ ಗೈಸ್, ನಂದು ಹೆಲ್ಪರ್ ಸರಿ ಇಲ್ಲ ಗೈಸ್. ಇವಾಗ ತೊಗೊಂಡು ಬಂದ್ಬಿಟ್ಟು ಮತ್ತೆ ಬರ್ತೀನಿ. ಸೊ ಗೈಸ್, ಇವಾಗೆಲ್ಲ ಸೆಟ್ ಆಯಿತು. ಆ್ಯಕ್ಚುಲಿ ಕಟ್ ಮಾಡಿಕೊಡೋದೆಲ್ಲ ಶೆಫ್ ಆಯಿತಾ, ಹೆಲ್ಪರು. ನಾನು ಬರೀ ಹಾಕಿ ತೋರಿಸೋದಷ್ಟೇ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಆಲ್ ಮೈ ಕುಕ್ಕಿಂಗ್ ವೀಡಿಯೋಸ್. ಇವಾಗ ನಾನು ಮನೇಲಿ ಮಾಡಿದ್ರು ಅಷ್ಟೇ, ಇಲ್ಲ ನಮ್ಮ ಅತ್ತೆ ಮನೇಲಿ ಮಾಡಿದ್ರು ಅಷ್ಟೇ. ನಮ್ಮ ಅತ್ತೆ ಎಲ್ಲ ನಮ್ಮ ಅಮ್ಮ ಎಲ್ಲ ಫುಲ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಆಯಿತಾ. ನಾನು ಸುಮ್ಮನೆ ಹಾಕೋದು. ಬಟ್ ವೀಡಿಯೋ ಮಾತ್ರ ಫಸ್ಟ್ ಇದು ಹಾಕಿ ಆಮೇಲೆ ಇದು ಹಾಕಿ ಅಂತ ತೋರಿಸೋದು. ಓಕೆ, ಸೊ ಇದು ಕಂಪ್ಲೀಟ್ಲಿ ಅವ್ನ ರೆಸಿಪಿ ಆಗಿರೋದ್ರಿಂದ ನಾನು ಅವನ ಹತ್ರ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೇಳಿಕೊಂಡು ಐ ಆಮ್ ಡೂಯಿಂಗ್. ಸೊ ಇವಾಗ ಏನೇನು ಬೇಕು ಅಂತ ಅಂದರೆ, ಫಸ್ಟು ಮಾವಿನ ಹಣ್ಣು ತೊಗೊಬೇಕು. ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೋಬೇಕು. 2 ಕಟ್ ಮಾಡಿದ್ದೆ, ಅದು ನಾನೇ ದಿನ ಖಾಲಿ ಮಾಡಿದೆ. ಇವಾಗ ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣು ತೊಗೋಬೇಕು. ಆಮೇಲೆ ಒಂದು 2 ಕಪ್ ಹಾಲು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅರ್ಧ ಲೀಟ್ರ್ ಹಾಲು ತರಿಸಿದ್ದೆ, ಅದರಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಓಕೆನಾ, ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ದೆನ್ ಅಮೂಲ್ದು ಫ್ರೆಶ್ ಕ್ರೀಮ್. ಆಮೇಲೆ ಸ್ವೀಟಿಗೆ ನಾವು ಶುಗರ್ ಹಾಕ್ತಾಯಿಲ್ಲ, ನಥಿಂಗ್ ಬಟ್ ಇದೂ ಇಟ್ಸ್ ನಾಟ್ ಗುಡ್. ಬಟ್ ಸ್ಟಿಲ್ ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ಹೆಲ್ದಿ ಸೈಡಲ್ಲಿ ಬರುತ್ತಿದ್ದು. ನಾನು ಬೇರೆ ದಿನ ಡಯಟ್ ಫುಡ್ ಹೆಂಗೆ ಮಾಡೋದಂತ ತೋರಿಸ್ತೀನಿ, ಡಯಟ್ ಐಸ್ ಕ್ರೀಮ್ ಆ್ಯಂಡ್ ಆಲ್. ಸೊ ದಿಸ್ ಈಸ್ ಸಡನ್ನಾಗಿ ಮಾಡ್ತಾಯಿದ್ದು ಕಂಡೆನ್ಸ್ ಮಿಲ್ಕ್, ಅಮೂಲ್ ಅವ್ರದ್ದು ಕಂಡೆನ್ಸ್ ಮಿಲ್ಕ್. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಸತಿ ಒಂದು ಪಾಯಸ ಮಾಡೋಕ್ಕಂತ ತರಿಸಿದ್ದೆ ಗೈಸ್. ಅದು ಫ್ರಿಜ್ಜಲ್ಲಿ ಹಾಗೆ ಇತ್ತು, ಅದನ್ನು ಎತ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಸಬ್ಜಾ ಸೀಡ್ ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ವೆರಿ ಗುಡ್ ಫಾರ್ ವೆಯ್ಟ್ ಲಾಸ್. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕೊಳ್ಳಿ, ಬೇಡದಿದ್ರೆ ಪರವಾಗಿಲ್ಲ. ಸೊ ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಇದೆಲ್ಲ ಪ್ರಿಪ್ರೇಷನ್ ಸರಿ ಆಗಬೇಕಾದ್ರೆ ರೆಡಿ ಆಗುತ್ತೆ. ಸೊ ಗೈಸ್, ನಾನು ಇವಾಗ ಮ್ಯಾಂಗೋದ ಪಲ್ಪ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಸ್ವಲ್ಪ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಟಾಪಿಂಗ್ ಹಾಕೋದು. ಇದು ಇವಾಗ ಮಿಕ್ಸಿಗೆ ಹಾಕೋಣ ಆಯಿತಾ. ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋಣ ಗೈಸ್. ಹೆಂಗೆ ನಾನು ಅದು ಸಿಪ್ಪೆ ಬರುತ್ತಲ್ಲ, ಐ ವಿಲ್ ಶೋ ಯು. ಈ ಥರ ಸಿಪ್ಪೆ ಗೊಲ್ಸು ಸಪ್ರೇಟ್ ಮಾಡಿದ್ನಲ್ಲ, ಅದು ಫುಲ್ ತಿಂದು ಮೈ ಮೇಲೆಲ್ಲ ಬೀಳ್ಸ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಒಂದು 5 ಮಾವಿನ ಹಣ್ಣು ನಾನೇ ತಿಂದೆ ಅನಿಸುತ್ತೆ. ಇವಾಗ ಇದನ್ನು ಹಾಕೋಣ. ಇವಾಗ ಮಿಕ್ಸಿ ಮಾಡೋಣ. ಆದಿತಾ ಇದು ರೆಡಿ ಆಯಿತು. ಇವಾಗ ಬೇರೆ ಬೌಲ್ಗೆ ಹಾಕೊಳ್ಳೋಣ. ದಿಸ್ ಲುಕ್ ಸೋ ಯಮ್ಮಿ. ಓ ಮೈ ಗಾಡ್, ಎಷ್ಟು ಗಟ್ಟಿ ಇದೆ ನೋಡಿ. ಸೋ ನೈಸ್. ಐಸ್ ಕ್ರೀಮ್ ವಿಡಿಯೋ ಬೇರೆ. ಕ್ಯಾನ್ ವಿ ಡೂ ಸಮ್ ಅದರ್ ಡೇ? ಕ್ಯಾನ್ ಐ ಈಟ್ ದಿಸ್? ಸೊ ಗೈಸ್, ಇವಾಗ ಬ್ಯಾಲೆನ್ಸ್ ಇರೋ ಮ್ಯಾಂಗೋನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ. ಇವಾಗ ತೊಗೊಂಡಿರೋ ಫ್ರೆಶ್ ಮಿಲ್ಕ್ ಸ್ವಲ್ಪ ಹಾಕೋಣ. ಇವಾಗ ಮಿಲ್ಕ್ ಮೇಡ್ ಹಾಕೋಣ. ಆಲ್ರೆಡಿ ಮ್ಯಾಂಗೋ ಸೋ ಮಚ್ ಸ್ವೀಟ್ ಇಟ್ ಈಸ್. ಸ್ವಲ್ಪ ಮಿಲ್ಕ್ ಮೇಡು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಸೆಟ್ ಮಾಡಿಬಿಟ್ಟು ಅಲ್ಲಿ ಬಿ ಬ್ಯಾಕ. ಇವಾಗ ಫುಲ್ ಮಿಕ್ಸ್ ಮಾಡಿಬಿಟ್ಟು ಈ ಮಿಕ್ಸರ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದರಲ್ಲಿ ಹಾಕಿ ನಾವು ಫ್ರೀಸಿಂಗ್ ಇಡೋಣ. ಗೈಸ್, ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಗಾರ್ನಿಷ್ ಮಾಡೋಕ್ಕಾಗ್ತಿಲ್ಲ ಸ್ಪೂನಲ್ಲಿ. ಸೊ ಕೈಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ.
ಇವಾಗ ಇದನ್ನ ತೊಗೊಂಡೋಗ್ಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಮಿನಿಮಮ್ ಒಂದು 5 to 6 hours ಫ್ರೀಸ್ ಮಾಡಬೇಕಾಯ್ತಾ. ಬಟ್ ನನ್ನ ಫ್ರೀಸರಲ್ಲಿ ತುಂಬ ಬೇಗ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ ಒಂದು 2 hours ಇಟ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡೋಣ. ಇವಾಗ ತೊಗೊಂಡೋಗಿದ್ನ ಫ್ರಿಜ್ಜಲ್ಲಿ ಇಡೋಣ. ಗೈಸ್ ಇವಾಗ ಫ್ರೀಸಲ್ಲಿ ಇಟ್ಟಿದ್ದೀನಿ. ಇನ್ನೊಂದು 2 hours ಬಿಟ್ಟು ಬರೋಣ. ಇವಾಗ ಟೈಮು ಇಟ್ಸ್ 8:30. 10:30ಗೆ ಬಂದು ಓಪನ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಗೈಸ್ ಆಲ್ಮೋಸ್ಟ್ 3 hours ಆಯಿತು ನಾವು ಇದನ್ನು ಫ್ರೀಸ್ ಮಾಡೋಕ್ಕೆ ಇಟ್ಬಿಟ್ಟು. ನಮ್ಮ ಐಸ್ ಕ್ರೀಮ್ ಇವಾಗ ರೆಡಿ ಆಗಿದೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ. ನಾನು ಆ್ಯಕ್ಚುಲಿ ತೆಗೆದು ಹೊರಗೆ ಇಟ್ಬಿಟ್ಟೆ, ಸೊ ಸ್ವಲ್ಪ ಮೆಲ್ಟ್ ಆಗಿದೆ. ಇದು ಸೋ ಗುಡ್. ಆ ಮ್ಯಾಂಗೋ ಫ್ಲೇವರು ಆಮೇಲೆ ಸಬ್ಜಾ ಸೀಡು ಎಲ್ಲ ಸಿಕ್ಕಿ ಸೋ ಗುಡ್. ತುಂಬ ಸ್ವೀಟು ಇಲ್ಲ, ಸ್ವೀಟ್ ಇಲ್ಲದೇನೂ ಇಲ್ಲ, ಪರ್ಫೆಕ್ಟಾಗಿದೆ. ಅಂದರೆ ಇಫ್ ಯು ಆರ್ ಅ ಡೆಸರ್ಟ್ ಲವರ್ ಅಲ್ಲ ಅವಾಗ ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ಬೋದು. ಬಟ್ ನಾರ್ಮಲಾಗಿ ಇವಾಗ ತುಂಬ ಸ್ವೀಟ್ ತಿಂದರೆ ಮುಖ ಮುರಿದ್ಬಿಡ್ದು ಆಯಿತಾ. ಸೊ ಇದು ಪರ್ಫೆಕ್ಟಾಗಿದೆ. ಪರ್ಫೆಕ್ಟ್ ಅಂದರೆ ಜಸ್ಟ್ ವಾವ್. ಇದು ಇನ್ನೂ ಬೆಳಗ್ಗೆ ತನಕ ಫ್ರೀಸ್ ಆದರೆ ಇನ್ನೂ ಸಖತ್ತಾಗುತ್ತೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕಂತೇಳಿ ಇದು ಬೌಲ್ ಎತ್ತು ಹೊರಗಡೆ ಇಟ್ಬಿಟ್ಟಿದ್ದೆ. ಈಗ ತೊಗೊಳ್ತಿದ್ದೀನಿ, ಹಂಗೆ ಸ್ವಲ್ಪ ಮೆಲ್ಟ್ ಆಗಿದೆ. ಬಟ್ ಟೇಸ್ಟ್ ಜಸ್ಟ್ ವಾವ್. ಸೊ ಇದಾಗಿದೆ ಗೈಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ವಾಚಿಂಗ್ ಗೈಸ್. ಲವ್ ಯು ಆಲ್.